ನನ್ನ ದನಿಗಳು ನಾನು ನಂಬೋ ಎಲ್ಲ ದೇವರಿಗಿಂತ ಮಿಗಿಲು. ನೀವು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ನೀವು ಯಾವತ್ತೂ ಮಗ ಇಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ನಾನು ನಿಮ್ಮ ಮಗ ಆಗಿರ್ತೀನಿ. ಅದೇನಾದ್ರೂ ಆಗಿರ್ಲಿ. ನಿಮ್ಮ ಮಗನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕಾಪಾಡ್ತೀನಿ. ಭುವನ್, ಯಾಕೊಂಥರ ಸಂಕಟ ಆಗ್ತದೆ. ಸಂಕಟನಾ? ಏಕೆ? ಆರಾಮಾಗಿದೆ ತಾನೆ? ಜ್ವರ ಇಲ್ಲ ತಾನೆ? ಇದು ಆ ಥರ ಸಂಕಟ ಅಲ್ಲ ಭುವನ್. ಆ ಥರ ಸಂಕಟ ಅಲ್ವಾ? ಮತ್ತೆ ನಿದ್ದೆ ಸರಿ ಹೋಗಿಲ್ವಾ? ಆ್ಯಸಿಡಿಟಿ, ತಲೆನೋವು? ಅಯ್ಯೋ, ಅದೆಲ್ಲ ಅಲ್ಲ. ಇದೊಂಥರ ಮನಸ್ಸಿನ ಭಯ, ಕಿರಿಕಿರಿಯಿಂದ ಬರೋ ಸಂಕಟ. ಯಾಕೆ ಶ್ರದ್ಧಾ, ಅಂಥ ಸಂಕಟ ಎಲ್ಲ ತೀರೋಯ್ತಲ್ಲ? ಇಲ್ಲಿಗೆ ಬಂದಾಗಲಿಂದ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇದ್ದೀವಿ. ನನ್ನ ಪ್ರಕಾರ ಇವತ್ತಿರೋಷ್ಟು ನೇರಾಳವಾಗಿ ಇನ್ಯಾವತ್ತೂ ಇರಲಿಲ್ಲ. ನಾವು ಇರೋಕ್ಕೆ ಸಾಧ್ಯನೂ ಇರ್ತಿರ್ಲಿಲ್ಲ. ಆದರೂ ಯಾಕೆ ನಿನಗೆ ಅನಿಸ್ತದೆ? ಒಂಥರ ಭಯ ಭುವನ್, ಆ ಊರ್ಮಿಳ ಬಗ್ಗೆ. ಊರ್ಮಿಳ ಬಗ್ಗೆನಾ? ಅವಳೇ ಹೆದರ್ಕೊಂಡು ಓಡೋಗಿದ್ದಾಳೆ, ಇನ್ಯಾಕೆ ಭಯ? ಅವಳಲ್ಲಿದ್ದಾಗ ನನಗೆ ಇಷ್ಟೊಂದು ಭಯ ಆಗ್ತಿರ್ಲಿಲ್ಲ. ಆದರೆ ಅವಳು ಹೋಗಾದ್ಮೇಲೆ ಏನಾಗುತ್ತೋ ಅನ್ನೋ ಆತಂಕ ಶುರು ಆಗೋಗಿದೆ. ಶ್ರದ್ಧಾ? ಹೌದು ಭುವನ್, ಶತ್ರುಗಳು ಎದುರುಗಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಳಿಬಹುದು. ಅದೇ ಅವರು ದೂರ ಇದ್ರೆ ಅಪಾಯ ಯಾವ ಮಟ್ಟದಲ್ಲಿರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ನನಗೀಗ ಯಾವ ಭಯನೂ ಇಲ್ಲ ಶ್ರದ್ಧಾ. ಮುಚ್ಚಿಡೋದಕ್ಕೆ ಯಾವ ವಿಷಯ ಕೂಡ ಉಳಿದಿಲ್ಲ. ಊರ್ಮಿಳ ನನ್ನ ಹೆಂಡತಿ ಅಲ್ಲ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಅಷ್ಟು ಮೀರಿ ದಣಿಗಳು ಮನೆ ಬಿಟ್ಟು ಆಚೆ ಕಳಿಸಿದ್ರೆ ನಾನು ಹೊಟ್ಬಿಡ್ತೀನಿ. ಹಬ್ಬ ಬಂದರೆ ಏನಾಗುತ್ತೆ? ನೀ ನನ್ನ ಹಿಂದೆ ಬರ್ತೀಯ ಅಷ್ಟೇ ತಾನೆ? ಅಷ್ಟೇ ಆಗಿದ್ರೆ ಯಾವ ಭಯನೂ ಇರ್ತಿರ್ಲಿಲ್ಲ ಭುವನ್. ಅಷ್ಟೇ ಆಗಿದ್ರೆ ಅವಳೇ ಅಪ್ಪಾಜಿ ಮುಂದೆ ಹೋಗಿ ಸಿಕ್ಕಾಕೊಂಡಿದ್ದೀನಾನೇ ಎಲ್ಲ ಹೇಳ್ಬಿಡ್ತಿದ್ಲು. ಆದರೆ ವಿಷಯ ಬೇರೆದ್ದೇನೋ ಇದೆ. ಅವಳ ಪ್ಲ್ಯಾನ್ ಬೇರೆನೇ ಏನೋ ಇದೆ. ಅದಕ್ಕೆ ಇಲ್ಲಿಂದ ಹೋಗಿದ್ದಾಳೆ ಅನ್ನಿಸ್ತಿದೆ. ಏನಾದರೂ ಆಗಿರಲಿ, ನಾವಿನ್ಯಾವುದಕ್ಕೂ ಹೆದರ್ಕೊಳ್ಳೋದು ಬೇಡ. ಸತ್ಯ ಹೇಳೋಣ, ಇರಿಸ್ಕೊಂಡ್ರೆ ಇರೋಣ, ಹೊರಡು ಅಂದರೆ ಹೋಗೋಣ ಅಷ್ಟೇ. ಅಪ್ಪಾಜಿ ಒಂಟಿ ಆಗೋಗಲ್ವಾ? ಅವರು ಊರ್ಮಿಳ ಮಾತನ್ನೆಲ್ಲ ಕೇಳ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಶ್ರದ್ಧಾ? ಒಂಟಿ ಮಾಡಿ ಹೋಗಲೇಬೇಕಾಗತ್ತೆ. ಅಂಥ ಸಂದರ್ಭ ಯಾವತ್ತೂ ಬರಲಿಕ್ಕಿಲ್ಲ. ಸತ್ಯ ಯಾವತ್ತಿದ್ರೂ ಗೆಲ್ಲತ್ತೆ. ಆದರೆ ಅದಕ್ಕೆ ತಾಳ್ಮೆ ಬೇಕು ಅಷ್ಟೇ. ಏನೂ ಮಾಡಿ ಭುವನ್, ಆದರೆ ನಮ್ಮ ಬಾಳಲ್ಲಿ ಮತ್ತೆ ಆ ಊರ್ಮಿಳ ಬರದೆ ಹೋದರೆ ಅಷ್ಟೇ ಸಾಕು ನನಗೆ. ಬರಲ್ಲ, ಹೆದರ್ಕೋಬೇಡ, ಧೈರ್ಯವಾಗಿರು, ನನ್ನ ನಂಬು. ಕಮಲಕ್ಕ, ಈಗ ಹೇಳು ನಿನ್ನ ನಳಿಯ ಹ್ಯಾಂಗೆ ಅಂತೇಳಿ. ಬಚ್ಚಿ, ನೀನೇನೋ ಕಮಲಕ್ಕ ನಳಿನೇನೋ ಹೌದು, ಅರೆ ಮಗಳ ಗಂಡ ಅಲ್ಲ. ಹೆಂಗೆ? ಹಾಯ್ ಸವಿತಾ, ಇಲ್ಲಿ ಕಾಣು, ಅವ ನಿನ್ ಗಂಡನೇ, ನನ್ನ ನಳಿಯೇನೆ. ಅದನ್ನ ಬದಲಿಸೋಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಬೇಡ ಕಮಲಕ್ಕ, ಕತ್ತೆಗೆ ಅಂತ ಗೊತ್ತ ಕಸ್ತೂರಿ ಪರಿಮಳ. ಅವಳು ಹಂಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಬೆಳೆದಿದ್ದು. ಅಲ್ಲ ಮರೆಯ, 1 ವರ್ಷ ಆಯ್ತು, ಉದ್ದನು ಬೆಳಿಲ್ಲ ಅಡ್ಡನು ಬೆಳಿಲ್ಲ, ಬೆಳೆದಿದ್ದ ಎಂತ ಬೆಳೆದಿತ್ತು ಅಳಿಬೇಕು.
ಕುಸೆ ಬಾಯಿ ಮುಚ್ಕೊಂಡಿದ್ರೆ ಸಮಾತ್ತು. ಕಮಲಕ್ಕ, ದೊಡ್ಡವರಿಬ್ರು ಮಾತಾಡಕರೆ ಮಧ್ಯೆ ಬಾಯಿ ಹಾಕೋಕಂತ ನಿಮ್ಮ ಮಗಳಿಗೆ ಒಂಚೂರು ಸಮ ಬುದ್ಧಿ ಹೇಳಿ. ಏ ಸವಿತಾ, ನೀ ಸುಮ್ಮನೆ ಕುತ್ಕೊ ಮಾರೈತಿ. ಏ ಪಚ್ಚಿ, ನೀ ಹೇಳು ಮಾರಯ್ಯ, ಅದೆಂತ ಪೌರುಷ ಕುಚ್ಕೊಳಕಿದ್ದೆ ಹೇಳು. ಬರೀ ಹೆಂಗಸ್ರದ್ರಿಗೆ ಐತಿ ಪೌರುಷ. ನಾ ಹೇಳದೆ ಎಂತ ಐತೆ ಕಮಲಕ್ಕ, ನಮ್ಮೂರಂಗೆ ಈ ಟಿವಿ ಗಿವಿ ಎಲ್ಲ ಇದ್ದಿದ್ರೆ ಬರೀ 24 ಗಂಟೆ ನಂದೇ ಸುದ್ದಿ ಇರ್ತಿತ್ತು. ಈ ಹಳ್ಳಿಲಿ ನನ್ನ ಸಾಹಸ ಎಲ್ಲ ದಂಡ ಆಗೋಯ್ತು. ಎಂತ ಮಾಡೋದು? ಓಹೋ ಅಂತದೆಂತ ಮಾಡಿದ್ಯಪ್ಪ? ಹುಲಿಂಕೊಂಡ್ ಬಂದ್ಯಾ ಪೇಪರ್ ಹುಲಿ? ಕಮಲಕ್ಕ ಮತ್ತೆ ಮಧ್ಯ ಬಾಯಿ ಹಾಕಿದ್ಲಿ ಹೇಳು. ಮಾತಾಡ್ಬಿಡ ಮಾರೈತಿ, ನೀ ಹೇಳ. ಈ ಮನೇಲಿ ಒಂದು ದೊಡ್ಡ ಗಂಡಾಂತರ ಆತಿತ್ತು, ಅದನ್ನ ತಪ್ಪಿಸಿದ್ಯಾರು? ಈ ಮನೆಯಂಗೆ ಇದ್ಕೊಂಡು ಹಿಂಬದಿಯಿಂದ ಕನ್ನ ಹಾಕಿದ್ರಲ್ಲ ಇಬ್ರು, ಅವರೊಂದು ಹಿಡ್ಕೊಟ್ಟವ್ರು ಯಾರು ಹೇಳಿ? ಮಗ ಅಂತ ಬಂದು ಹೇಳಿ ಮಗನೇ ಅಲ್ಲ ಅವ ಅಂತೇಳಿ ಕಂಡು ಹಿಡಿದವ್ರು ಯಾರು ಹೇಳಿ? ಶ್ರದ್ಧಾ ಮೇಡಮ್ ಅಂತ ಜಿಂಕೆ ಮರಿನ ರಾಕಿ ಅಂತ ಹುಲಿ ಬಾಯಿಂದ ತಪ್ಪಿಸಿದ್ಯಾರು? ಯಾರು ಯಾರು? ಮಾತು 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 ಬರ್ತಾ ಇಲ್ಲ ಅಲ್ದ? ನಾನೇ ನಿನ್ನಳಿ ಅಪ್ಪಚ್ಚಿ. ಹುಚ್ಚನ ಕಂಡ್ರೆ ಹುಲಿಗೆ ಹೆದರ್ಕ ಉಳಿಯೋದು. ಕಮಲಕ್ಕ, ಇನ್ನೊಂದು ಮಾತು ಈ ಬದಿಯಿಂದ ಬಂದ್ರೆ ನಿನ್ನ ಮಗಳು ಬಿದು ಹಾಕ್ಲ ಕಾಣ. ಹೋಯ್ ಪಚ್ಚಿ, ಈಗ ಸತ್ತೋಗ ಮಾತೆಲ್ಲ ಎಂತ ಕಾಡ್ತಿ ಮಾರಯ್ಯ. ನೀನಿದ್ದಲ್ಲ, ನೀನು ವೀರಾದಿ ವೀರ, ಶೂರಾದಿ ಶೂರ, ನನ್ನಳಿಯ. ಹೋಯ್ ಪಚ್ಚಿ, ನೀನು ಆ ಊರ್ಮಿಳನ್ನ ಇಲ್ಲಿಂದ ತೊಲಗೋ ತರ ಮಾಡಿದ್ಯಲ್ಲ, ಅಷ್ಟು ಸಾಕು ಮಾರಯ್ಯ. ನೀನು ನನ್ನ ಅಳಿಯ ಅಂತ ಹೇಳ್ಕೊಂಬಕ್ಕೆ. ಆಹಾ, ಏನ್ ಅಳಿಯನೋ ಏನ್ ಅತ್ತೇನೋ. ಪಚ್ಚಿ, ನಿಂಗೆ ನಾನು ದೃಷ್ಟಿ ತೆಗಿತೆ. ತಾಳು, ಮನೆಗೆ ಹೋಗಿ ತಕೊಂಬತ್ತೆ. ಹಾ, ಇಲ್ಲೇ ಇರು. ಈಗ ಇತ್ತು ನಿಂಗೆ, ನನ್ನಮ್ಮ ನಿಂಗೆ ಪೊರ್ಕೆಲ್ ಹೊಡೆದ ದೃಷ್ಟಿ ತೆಗಿತ್ರು. ಲೇ ಸವಿತಾ, ನಾನು ಇದಕ್ಕೆ ಸಹಾಯ ಮಾಡಿದ್ರೆ ನೀನು ನನ್ನ ಚಾಳಿಸ್ತೀಯ? ನೀ ನಂಗೆ ಎಂತ ಸಹಾಯ ಮಾಡಿದೆ? ಊರ್ಮಿಳಿ ನಿನ್ನಿಂದ ಓಡಿಸಿದ್ಯಾರ ನಾಲ್ದ? ಈಗ ನೀನು ರಾಜ್ಕುಮಾರ್ ನೀನು ಕಟ್ಕೊಳಕ್ ನೀನು ದಾರಿ ಸೈಲೆನ್ಸ್ ಆಗಿಲ್ಯಾ? ಅಯ್ಯಯ್ಯೋ, ಹೌದಲ್ಲ ಪಚ್ಚಿ, ನಿಜ. ನಿಂಗೆ ನಾನು ದೃಷ್ಟಿ ತೆಗಿತಿ ಈಗ. ಅಮ್ಮ ಮಗಳು ಸೇರ್ಕೊಂಡು ದೃಷ್ಟಿ ತೆಗಿತ್ರು, ಪ್ರಾಣ ತೆಗಿತ್ರು, ಅಥವಾ ಮಾನನೇ ತೆಗಿತ್ರು, ಯಪ್ಪ ನನಗೆ ಎಂಥದ್ದು ಬೇಡ ಮರ್ಯ, ನಾವು ಹಾತೆ. ಏನು ಮತ್ತೆ ಟೆನ್ಷನ್ನ? ಎಲ್ಲ ಸರಿ ಹೋಗ್ತಿದ್ಯಲ್ಲ, ಊರ್ಮಿಳಗೆ ಹೆದರೋ ಅಗತ್ಯನೇ ಇಲ್ಲ. ಎಲ್ಲ ನಾವೇ ಹೇಳ್ಕೊಂಬರೋಣ ಅಂತ ಆಯ್ತಲ್ಲ. ಮತ್ತೆ ಯಾಕೆ ಹೀಗಿದೆಯಾ ಶ್ರದ್ಧಾ? ಅದಿಷ್ಟಕ್ಕೆ ಮುಗಿಯೋದಿಲ್ಲ ಭುವನ್. ನೀವು ಅಂದ್ಕೊಂಡಿರೋ ಕೆಲಸ ಏನೋ ನೀವು ಮಾಡಿಬಿಟ್ರಿ, ಆದರೆ ನಾನು ಮಾಡಬೇಕಾಗಿರೋ ಕೆಲಸಕ್ಕೆ ಆ ಊರ್ಮಿಳ ಎಲ್ಲಿ ಮತ್ತೆ ಬಂದು ಕಲ್ಲು ಹಾಕ್ತಾಳೋ ಅನ್ನೋ ಭಯ ನನಗೆ. ನನ್ನ ಕೆಲಸಕ್ಕೆ ನಿನ್ನ ಸಪೋರ್ಟ್ ಸಿಕ್ತು. ಈಗ ನಾವೇನು ಮಾಡಬೇಕು ಅಂತ ಹೇಳು, ಮಾಡಿ ಮುಗಿಸೋಣ. ಇದು ನೀವೇ ಮಾಡಬೇಕಾಗಿರೋದು. ಆದರೆ ಅದೇ ಅಂದರೆ ಏನಿದೆ ಹೇಳು ಮತ್ತೆ. ಅದಕ್ಕೆ ಟೈಮ್ ಬರಬೇಕು ಭುವನ್. ಆ ಟೈಮ್ ಬರಬೇಕು ಅಂದರೆ ಮತ್ತೆ ಆ ಟೈಮ್ ಬರೋ ಹೊತ್ತಿಗೆ ಈ ಊರ್ಮಿಳ ಬಂದು ಎಲ್ಲೆಲ್ಲದನ್ನ ಹಾಳು ಮಾಡ್ತಾಳೋ ಅನ್ನೋ ಭಯ. ಅಂದರೆ ನನಗೆ ನಿನಗೆ ಒಂದು ಪಚ್ಚೆ ಎಂತ 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 ಮಾತಾಡ್ತಿದ್ದೆ? ಅಯ್ಯೋ ನಿಂದ ಮಾತು ಕೇಳಿ. ಏಯ್, ನನ್ನ ಬಗ್ಗೆ ಎಂತ ಮಾತಾಡಿದ್ರು ಹಿಂದ್ ಬಿಟ್ಟು ಮಾತಾಡಬೇಡ, ಎದ್ರ ಮಾತಾಡು. ನನಗೆ ಈ ಥರ ಎಲ್ಲ ಸಮ ಕಾಣೋದಿಲ್ಲ. ಪಚ್ಚಿ, ಅದೇ ಪಚ್ಚಿ, ನೀವು ನನಗೆ ಹೇಗೆಲ್ಲ ಹೆಲ್ಪ್ ಮಾಡಿದ್ರಿ ಅಂತ ಭುವನ್ ಅವ್ರ ಹತ್ರ ಹೇಳ್ತಿದ್ದೆ ಅಷ್ಟೇ. ಮೇಡಮ್, ನಿಮ್ಮ ಬಗ್ಗೆ ನನಗೆ ನಂಬಿಕೆ ಇತ್ತು. ನಮ್ಮನ್ನೆಲ್ಲ ಅನುಮಾನ ಪಡೋದಿಲ್ಲ.
ಆದರೆ ಇವ ಇದ್ನಲ್ಲ ಇವನ ಬಗ್ಗೆ ಒಂಚೂರು ಹುಷಾರಾಗಿರಿ. ಇವೊಂದು ಸ್ವಲ್ಪ ದೊಡ್ಡ ಸ್ತ್ರೀ ಕೃಷ್ಣ. ಬಚ್ಚಿ, ನಾನು ಅವತ್ತೇ ಹೇಳಿದ್ನಲ್ಲ ನಿನಗೆ ಶ್ರದ್ಧಾ ಮೇಡಮ್ ವಿಚಾರ ಬಿಟ್ಬಿಡು ಅಂತ. ಅದಕ್ಕೋಸ್ಕರ ತಾನೇ ಅವನು ನೋಡ್ಸಿದ್ದು. ಆಹಾ, ನಿಂದೊಂದು ಚೂರು ಜಾಸ್ತಿ ಆಯ್ತ ಕಣ. ಅಲ್ಲ, ಅವ್ರ ವಿಷಯ ನಾನೇ ತಗ್ಬಿಡಕ, ನಾನೇ ಕಾಪಾಡ್ಕತ್ತೆ ಅವ್ರನ್ನ. ನೀ ತಗ್ಬೇಕಾ ನನಗೆ? ಎಂತಾದ್ರೂ ಒಂದು ಸುಳ್ಳು ರೆಡಿ ಮಾಡಿ ಇಟ್ಕೊಂಡಿರ್ತಲ್ಲ ನಿನ್ನ. ಒಬ್ಬನೀಗ ಬಡ್ದು ಕಳಿಸಿದ್ದಾಯ್ತು, ನಿನ್ನೂ ಮೂಟೆ ಕಟ್ಟಕ ಅಂತ ಅಂತೇಳಿ. ಅಲ್ಲ, 3 ಹೊತ್ತು ಶ್ರದ್ಧಾ ಮೇಡಮ್ನ ಕಾಯ್ಕೊಂಡು ಕೂತ್ಕೊಳ್ಳಿ ಎಂತ ಅನ್ಕೈತೆ ನನ್ನ. ಪಚ್ಚಿ, ನೀವು ಸುಮ್ಮನಿರಿ ಮೇಡಮ್. ಪಾಪ ಅಂತ ಸುಮ್ಮನಿದ್ರೆ ನಮ್ಮಿಬ್ರನ್ನ ಮಂಗ ಮಾಡ್ತಾ ಇವ. ಬೇಲಿ ಹಾರೋ ಜಾತಿ ಒಂದು. ಏಯ್ ಇಕಣ ಬೋನ, ಹಿಂಗೆ ಮುಂದುವರೆದ್ರೆ ಆ ಭುವಿ ಅಲ್ಲ ಎಂತದವ ರಾಕಿ ಅವನ್ಗಾದ ಗತಿಯ ನಿನಗೂ ಆಯ್ತು. ಮೇಡಮ್ ಎಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿತ್ತು. ಆಯ್ತಾ, ನಿನಗವರು ಒಂದಮ್ನಿ ತಂಗಿ ಇದ್ದಂಗೆ. ಬೇಕಿದ್ರೆ ಅತ್ತಿಗೆ ಅಂತ ಬೇಕಾದ್ರೆ ಅನ್ಕ. ಆಯ್ತಾ, ಆದ್ರೂ ಇಷ್ಟು ಸಲಿಗೆ ಒಳ್ಳೇದಲ್ಲ. ದೂರ ದೂರ ಸ್ವಲ್ಪ. ಹಾ, ಗೊತ್ತಾಯ್ತಾ ಭುವನ್? ನಾನು ನಿಮ್ಗೆ ತಂಗಿ ತರ. ಬಾಯ್ ಪಚ್ಚಿ. ಏಯ್ ಕಣ, ಶಾಣ ಮಕ್ಕಳ ತರ ಮತ್ತೆ ಮಾತ್ರ ಕೇಳಿಸ್ಕೊಬೇಡ ಆಯ್ತಾ? ಕೊನೆಗೊಂದ ಸಾಮ ಬಿಡ್ತೆ ಅಷ್ಟೇ. ಆಯ್ತು ಮಾರ್ಯ, ಅವ್ರು ನನ್ನ ತಂಗಿ ಅಂತಾನೆ ಎತ್ಕೋತೀನಿ. ಆದರೆ ನಿನ್ನ ನೆನೆಸ್ಕೊಂಡ್ರೆ ನನಗೆ ಯಾಕೋ ಅಯ್ಯೋ ಅನ್ನಿಸ್ತದೆ. ಎಂತ ಎಂತ ಬೇಜಾರು? ಮೇಡಮ್ಗೆ ಮದುವೆ ಆಗಿದೆ, ಅವ್ರ ಗಂಡ ಸಿಟಿಲಿದ್ದಾನೆ. ನಾಳೆ ದಿನ ಅವ್ನು ಇಲ್ಲಿಗೆ ಬಂದರೆ ಅವನ ಹತ್ರನೂ ಹೋಗ್ಬಿಟ್ಟು ಇವ್ರು ನಿನ್ನ ತಂಗಿ ಅಂತ ಹೇಳ್ತೀಯಾ? ಅರ್ಥ ಮಾಡ್ಕೊಬಿಟ್ಟ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಐ ಲವರ್ಸ್ ಯು. ನನಗೆ ಮದುವೆ ಆಗಿದೆ ಪಚ್ಚಿ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಮದುವೆನಾ ನಿಮಗೆ? ಹೌದು, ನನಗೆ ಮದುವೆ ಆಗಿದೆ. ಇನ್ಮೇಲೆ ಈ ರೀತಿ ಲವ್ ಗಿವ್ ಅಂತೆಲ್ಲ ನನ್ನ ಹಿಂದೆ ಬರಬೇಡಿ. ನಾನು ನಿಮ್ಮ ಮೇಲಿಟ್ಟಿರೋ ವಿಶ್ವಾಸನ ಕಳ್ಕೊಂಡಿದ್ದೀರಿ ನೀವು. ಕೊನೆಗೂ ನಿಮ್ಮ ಗಂಡನ ಹೆಸರು ಹೇಳಲೇ ಇಲ್ಲ. ಇನ್ನೊಂದೇ ಒಂದ್ಸಲ ಆ ವಿಷಯ ಎತ್ತಿದ್ರು ಚೆನ್ನಾಗಿಲ್ಲ ಪಚ್ಚಿ. ನನ್ನ ಬಗ್ಗೆ ಮಾತಾಡೋ ಯಾವ್ದು ಯೋಗ್ಯತೆ ನಿಮ್ಗಿಲ್ಲ. ಅಯ್ಯಯ್ಯೋ, ಹಿಂಗಾದ್ರೆ ಎಂತ ಮಾಡೋದು ಮರ್ಯ? ಅವ ಎಲ್ಲಿದ್ದ ಅಂತೇಳಿ ಮೊದಲು ಕಂಡಿಡಿಯಕು, ಇಲ್ಲಿ ಬರ್ದಾಗಿರಂಗೆ ಕಂಡ್ಕೊಳಕು. ಅಚ್ಚಿ, ಎಂತಾರು ಮಾಡಿ ನಿನ್ನ ಪ್ರೀತಿ ನೀವು ಉಳಿಸ್ಕೊಳಕ್ ಮರ್ಯ. ಉಳಿಸ್ಕೊಳಕ್. ಭುವನ್, ಭುವನ್, 11 ಗಂಟೆ ಆಯ್ತು. ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು. ಭುವನ್, ಏನು ಮಾಡ್ತಾ ಇದೀಯೋ? ಭುವನ್, ಭುವನ್,
ಬಂತು. ಒಂದು ವೇಳೆ ನನ್ನ ರೂಮ್ನಲ್ಲಿ ಇದ್ದದನ್ನ ಯಾರಾದರೂ ಇಲ್ಲಿಗೆ ತಂದಿಟ್ಟಿದಾರ? ಯಾರು ತಂದಿರ್ಬೋದು? ಪುಟ್ಟ ಏನಾದರೂ ಆಟ ಆಡ್ತಾ ಅಲ್ಲಿ ಇಲ್ಲಿ ಹಾಗೇನಾದರೂ ಇದ್ದಿದ್ರೆ ಅದೆಲ್ಲ ಬಿದ್ದಿರಬೇಕಾಗಿತ್ತು. ಅದು ಹೀಗೆ ದೇವ್ರ ಪಕ್ಕ ಗೋಡೆ ಮೇಲೆ ಇದೆ ಅಂತಂದ್ರೆ ಆದ್ರೆ ಭುವನ್ ನನ್ನ ಮಂಗಳ ಭುವನ್ ತಾಯಿ. ಆರೋ ರಾರಿ ರಾರೋ ಆರಾರೋ ಆರಾರೋ ಆರೋ ರಾರಿ ರಾರೋ ಆರಾರೋ ಆರಾರೋ ಜನುಮವೇ ಇದ್ದರೆ ನನಗೆ ನಿಜ ಇರಬಹುದಾ ಇದು? ಜನಿಸುವೆ ಮಡಿಲಲಿ ನೀನದೆ ಭುವನ್ ತಾಯಿದೇನಾ ಫೋಟೋ? ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿಲಲಿ ನೀನದೆ ಜೋಗುಳವೇ ಭುವನ್